ಇನ್ನು ನೆಕ್ಸ್ಟ್ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಲ್ಲ ಒಂದು ಚರ್ಚೆಗಳಾಗ್ತಾನೆ ಇರ್ತವೆ. ಅದರಲ್ಲೂ ಸಂಪುಟ ಪುನರ್ರಚನೆಯಂತೆ, ಸಿಎಂ ಕುರ್ಚಿ ಜಟಾಪಟಿಯಂತೆ ಅದೆಲ್ಲವೂ ಕೂಡ ಆಗ್ತಾ ಇದೆ. ನೋಡಿ, ಸಿಎಂ ಕುರ್ಚಿ ರೇಸ್ನಿಂದ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹಿಂದೆ ಸರಿದಂತೆ ಕಾಣಿಸ್ತಾ ಇದೆ. ಅಖಾಡದಲ್ಲಿ ಏಕಾಂಗಿ ಆಗ್ಬಿಟ್ಟಿದ್ದಾರೆ ಅವರು. ಸಿಂಗಲ್ ನಡು ನೀರಿನಲ್ಲಿ ಕೈ ಬಿಟ್ಟಿದ್ಯಾಕೆ ಹೈಕಮಾಂಡ್ ಅಂತ ಗೊತ್ತಾಗ್ಲಿಲ್ಲ. ಹೀಗನ್ನುವಂಥ ಚರ್ಚೆ ರಾಜಕೀಯ ಪಡಸಾಲೆಯಲ್ಲಿ ಆಗ್ತಾ ಇರೋದು. ಸಿದ್ದರಾಮಯ್ಯನವರನ್ನ ಚೇಂಜ್ ಮಾಡೋದಕ್ಕೆ ಹೈಕಮಾಂಡ್ಗೂ ಭಯ ಇದೆಯಾ? ಅಧಿಕಾರ ಹಂಚಿಕೆ ಸೂತ್ರ ಮಾಡಿಬಿಟ್ಟು ಈಗ ಉಲ್ಟಾ ಹೊಡಿತಾ ಇದೆಯಾ ಹೈಕಮಾಂಡು? ಸಿಎಂ ಸ್ಥಾನದಿಂದ ಇಳಿಸ್ಬಿಟ್ರೆ ಬಿಹಾರ ಚುನಾವಣೆ ಮೇಲೆ ಎಫೆಕ್ಟ್ ಆಗುತ್ತೆ. ಸಿದ್ದರಾಮಯ್ಯನವರನ್ನ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಗೆ ಸೇರಿಸೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಹಾಗಾಗಿ ಸಿದ್ದರಾಮಯ್ಯನವರ ವಿಚಾರದಲ್ಲಿ ಹೈಕಮಾಂಡ್ ಎಚ್ಚರಿಕೆಯ ಹೆಜ್ಜೆಗೆ ನೀಡ್ತಾ ಇದೆ. ಒಂದಿಲ್ಲೊಂದು ಲೆಕ್ಕಾಚಾರಗಳನ್ನು ಹಾಕ್ತಾ ಇದೆ ಹೈಕಮಾಂಡ್. ಸಿಎಂ ಸ್ಥಾನದಿಂದ ಅಕಸ್ಮಾತ್ ಏನಾದರೂ ಇವಾಗ ಸಿದ್ದರಾಮಯ್ಯನವರನ್ನ ಇಳಿಸ್ಬಿಟ್ರೆ ನೆಕ್ಸ್ಟ್ ಬಿಹಾರ ಎಲೆಕ್ಷನ್ ಬರುತ್ತೆ, ಆ ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ. ಅದು ಅಲ್ಲದೆ ಸ್ಟಾರ್ ಕ್ಯಾಂಪೇನರ್ ಪಟ್ಟಿಗೆ ಸಿದ್ದರಾಮಯ್ಯನವರನ್ನ ಸೇರಿಸೋದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಥಿಂಕ್ ಮಾಡ್ತಾ ಇದೆ ಹೈಕಮಾಂಡ್, ಲೆಕ್ಕಾಚಾರ ಹಾಕ್ತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಆನಂದ್ ಲೈವ್ನಲ್ಲಿ. ಆನಂದ್, ಒಂದು ಕಡೆ ಅಸಹಾಯಕತೆಯ ಮಾತುಗಳನ್ನು ಆಡಿದ್ರು ಡಿ ಕೆ ಶಿವಕುಮಾರ್ ಅವರು. ಆಮೇಲೆ ಇದೆಲ್ಲಕ್ಕೂ ಕೂಡ ಮೋಸ್ಟ್ ಪ್ರಾಬಬ್ಲಿ ತಾತ್ಕಾಲಿಕ ಬ್ರೇಕ್ ಬೀಳುತ್ತಾ ಅಂತ, ಯಾಕೆಂದರೆ ಈ ಬಿಹಾರ ಎಲೆಕ್ಷನ್ ಆಗಿರೋದ್ರಿಂದಾಗಿ ಸದ್ಯಕ್ಕೆ ಸಿಎಂ ಚೇಂಜ್ ಮಾಡೋ ಇರಾದೆಯಲ್ಲಿ ಇಲ್ಲ ಅಂತ ಕಾಣಿಸುತ್ತೆ ಹೈಕಮಾಂಡು. ಏನು ಮಾಡ್ತಿದೆ ಲೆಕ್ಕಾಚಾರ ಅಂತ? ಶರತ್, ಪ್ರಮುಖವಾಗಿ ಸೆಪ್ಟೆಂಬರ್ ಒಳಗಡೆ ಕ್ರಾಂತಿ ಆಗುತ್ತೆ, ಸಿಎಂ ಆಗಬಹುದು ಅಂತ ಡಿ ಕೆ ಶಿವಕುಮಾರ್ ಅವರು ಕೂಡ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡಿದ್ರು. ಹಾಗಾಗಿ ಆದ್ರೆ ಈಗ ಡಿ ಕೆ ಶಿವಕುಮಾರ್ ಅವರನ್ನ ಹೈಕಮಾಂಡ್ ನಾಯಕರು ನಡು ನೀರಲ್ಲಿ ಕೈ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಹುದ್ದೆಗೆ ಏರಿಸಲು ಬಹಳಷ್ಟು ಒಂದು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಜೊತೆಗೆ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸೋದಕ್ಕೂ ಕೂಡ ಒಂದು ರೀತಿ ಹೈಕಮಾಂಡ್ ನಾಯಕರು ಕೂಡ ಭಯ ಶುರುವಾದಂತೆ ಕಾಣ್ತಾ ಇದೆ. ಕಾರಣ ಇಷ್ಟೇ, ಈಗಾಗಲೇ ವರ್ಷಾಂತ್ಯದ ಒಳಗಡೆ ಬಿಹಾರ ಚುನಾವಣೆ ಎದುರಾಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಬಿಹಾರದಲ್ಲಿ ಸುಮಾರು 64% ವೋಟರ್ಸ್ ಏನಿದ್ದಾರೆ, ಇದು ಒಬಿಸಿ ಮತ್ತೆ ಅತಿ ಹಿಂದುಳಿದ ವರ್ಗದ ಮತದಾರ ಇರ್ತಕ್ಕಂಥದ್ದು. ಹಾಗಾಗಿ ಸಿದ್ದರಾಮಯ್ಯನವರು ಕೂಡ ಅಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನ ಹೊಂದಿರತಕ್ಕಂಥದ್ದು. ಕುರುಬ ಸಮುದಾಯ, ಯಾದವ ಸಮುದಾಯ ಕೂಡ ಅಲ್ಲಿ ಬಹಳಷ್ಟು ಜನಸಂಖ್ಯೆ ಇದೆ. ಹೀಗಾಗಿ ಸಿದ್ದರಾಮಯ್ಯನವರನ್ನ ಮುಂದೆ ಅಲ್ಲಿ ಸ್ಟಾರ್ ಕ್ಯಾಂಪೇನರ್ ಆಗಿ ಬಳಸ್ಕೋಬೇಕು ಅನ್ನೋ ಒಂದು ಲೆಕ್ಕಾಚಾರ ಹೈಕಮಾಂಡ್ ನಾಯಕರು ಹಾಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನ ಕೆಳಗಡೆ ಇಳಿಸ್ತಕ್ಕಂಥ ಒಂದು ವಿಚಾರವಾಗಿ ಹೈಕಮಾಂಡ್ ನಾಯಕರು ಬಹಳಷ್ಟು ಒಂದು ಎಚ್ಚರಿಕೆ ನಡೆಯನ್ನ ಅನುಸರಿಸೋದಕ್ಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡೋದಕ್ಕೆ ರಾಹುಲ್ ಗಾಂಧಿ ಅವರು ಕೂಡ ಒಪ್ಪಿಗೆ ಕೊಡ್ತಾ ಇಲ್ಲ. ಅದು ಕೂಡ ಪ್ರಮುಖವಾಗಿ ಹಿಂದೆ ಸಿಎಂ ವಿರುದ್ಧ ಮುಡಾ ಹಗರಣ ಹೊರಗೆ ಬರೋದಕ್ಕೆ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಟೀಮ್ ನಾಯಕರೇ ಕಾರಣ ಅನ್ನೊಂದು ಆರೋಪ ಕೂಡ ಇರ್ತಕ್ಕಂಥದ್ದು. ಇದೇ ಅಲ್ಲದೆ ಪ್ರಮುಖವಾಗಿ ಹಿಂದೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಳಿತ ಪ್ರಕರಣ ಏನಾಗಿತ್ತು, ಇದು ಡಿ ಕೆ ಶಿವಕುಮಾರ್ ಅವರ ಒಂದು ಆತುರದ ನಿರ್ಧಾರದಿಂದ ಆಗಿರ್ತಕ್ಕಂಥ ಒಂದು ಪ್ರಮಾದ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಗರಂ ಆಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಪ್ರಮುಖವಾಗಿ ಒಕ್ಕಲಿಗ ನಾಯಕನನ್ನೇನಾದ್ರೂ ಪರಿಗಣಿಸಿದೆ ಆದ್ರೆ ಮುಂದೆ ಲಿಂಗಾಯತ ನಾಯಕರು ಜೊತೆಗೆ ದಲಿತ ನಾಯಕರು ಕೂಡ ತಿರುಗು ಬೀಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಎಂ.ಬಿ. ಪಾಟೀಲ್ ಸೇರಿದಂತೆ ಇವರೆಲ್ಲರೂ ಕೂಡ ಸಿಎಂ ರೇಸ್ ನಲ್ಲಿ ಇರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಮಾಡಿದ್ದೆ ಆದ್ರೆ ಈ ಒಂದು ಪ್ರಬಲ ಸಮುದಾಯಗಳ ಒಂದು ವಿರೋಧವನ್ನು ಕೂಡ ಕಟ್ಕೊಳ್ಬೇಕಾಗುತ್ತೆ ಅನ್ನೋ ಒಂದು ಆತಂಕ ಹೈಕಮಾಂಡ್ ನಾಯಕರಿಗೆ ಕಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ಆದಷ್ಟು ಶಾಸಕರ ಒಂದು ಬೆಂಬಲವೂ ಕೂಡ ಇಲ್ಲ. ಮುಂದೆ ಏನಾದ್ರೂ ಅವರನ್ನ ಸಿಎಂ ಪಟ್ಟಕ್ಕೇರಿಸಿದ್ದೆ ಅದರಲ್ಲಿ ಕಾಂಗ್ರೆಸ್ ಪಕ್ಷವೇ ಒಂದು ರೀತಿ ಛಿದ್ರ ಆಗ್ತಕ್ಕಂಥ ಒಂದು ಆತಂಕನೂ ಕೂಡ ಇದೆ. ಈ ಎಲ್ಲ ಒಂದು ಕಾರಣಗಳಿಂದ ಹೈಕಮಾಂಡ್ ನಾಯಕರು ಸಿದ್ದರಾಮಯ್ಯನವರನ್ನೇ ಮುಂದುವರಿಸೋದಕ್ಕೆ ತೀರ್ಮಾನವನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಎಸ್, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.